ಕನ್ನಡದ ಶಿವಲೀಲಾ ಚಿತ್ರಕ್ಕೆ ಚಿತ್ರಮಂದಿರಗಳನ್ನು ನೀಡುವಂತೆ ಆಗ್ರಹಿಸಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಮಂಜಮ್ಮ ಜೋಗತಿಯವರು ಒತ್ತಾಯಿಸಿದ್ದಾರೆ. ಹೊಸಪೇಟೆಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕನ್ನಡ ಸಿನಿಮಾಗಳಿಗೆ ಚಿತ್ರಮಂದಿರಗಳು ದೊರೆಯದಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಶಿವಲೀಲಾ ಸಿನಿಮಾ ಬಿಡುಗಡೆಯಾದಾಗಲೇ ಚಿತ್ರಮಂದಿರಗಳ ಕೊರತೆಯ ಬಗ್ಗೆ ನಾವು ಗಮನ ಸೆಳೆದಿದ್ದೆವು. ಆದರೆ ಆ ಸಮಯದಲ್ಲಿ ಹಲವು ಕಾರಣಗಳನ್ನು ನೀಡಿ ನಮ್ಮ ಮನವಿಯನ್ನ ನಿರ್ಲಕ್ಷಿಸಲಾಯಿತು ಎಂದು ಮಂಜಮ್ಮ ಜೋಗತಿಯವರು ಹೇಳಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಈ ಚಿತ್ರದ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ ಮತ್ತು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಈ ಚಿತ್ರವನ್ನ ವೀಕ್ಷಿಸಿ ಉತ್ತಮ ಚಿತ್ರಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೂ ಚಿತ್ರಮಂದಿರಗಳು ಸಿಗದಿರುವುದು ನೋವಿನ ಸಂಗತಿ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಈ ಚಿತ್ರಕ್ಕೆ ಚಿತ್ರಮಂದಿರಗಳನ್ನು ಒದಗಿಸಬೇಕು ಮತ್ತು ಶಾಲಾ ಕಾಲೇಜು ಮಕ್ಕಳಿಗಾಗಿ ವಿಶೇಷ ಪ್ರದರ್ಶನಗಳನ್ನು ಏರ್ಪಡಿಸಲು ಆದೇಶ ಹೊರಡಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಚಿತ್ರಮಂದಿರದ ಮಾಲೀಕರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಕನ್ನಡ ಚಿತ್ರಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಮತ್ತು ಉತ್ತಮ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು ಎಂದು ಅವರು ಹೇಳಿದ್ದಾರೆ. ಡಾಕ್ಟರ್ ಮಂಜಮ್ಮ ಜೋಗತಿ ಅವರು ಕನ್ನಡ ಸಿನಿಮಾಗಳನ್ನ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸಪೇಟೆಯಲ್ಲಿ ಅಷ್ಟು ಜನ ಸಂಘ ಸಂಸ್ಥೆಯವ್ರನ್ನ ನಾನಿಲ್ಲಿ ಕರೆದಿದ್ದೆ. ಕಾರಣ ಇಷ್ಟೇ, ನಮ್ಮ ಸಿನಿಮಾ 1ನೇ ತಾರೀಕಿಗೆ ಜನವರಿ 1ಕ್ಕೆ ರಿಲೀಸ್ ಆಯಿತು. ಅದಕ್ಕೂ ಮುಂಚೆ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳೆಲ್ಲ ಬಂದವು. ಆವಾಗ ಅವರು ಅನೌನ್ಸ್ ಮಾಡಿದರು, ನಾವು ಮೊದಲೇ ಅನೌನ್ಸ್ ಮಾಡಿದ್ವಿ ಡೇಟು. ಆಮೇಲೆ ನಾವು ಥಿಯೇಟ್ರುಗಳು ಕೇಳಕ್ಕೆ ಹೋದಾಗ ಇವಾಗ ನಿಮಗೆ ಥಿಯೇಟ್ರ್ ಸಿಗೋದಿಲ್ಲ, ಈ ಥರದ ಸಿನಿಮಾ ಇದೆ, ಈ ಥರದ ಸಿನಿಮಾ ಇದೆ ಅಂತ ಅದನ್ನು ನಿಲ್ಲಿಸಿದ್ರು. ನಮಗೆ ಎಲ್ಲೋ 1-3 ಥಿಯೇಟರನ್ನು ಕೊಟ್ಟರು. ಅದು 3 ಥಿಯೇಟ್ರಲ್ಲಿ ಒಂದೊಂದು ಶೋ ಕೊಟ್ಟರು. ಒಂದು ವಾರ 2 ಥಿಯೇಟ್ರಲ್ಲಿ ಓಡ್ತು, ಇನ್ನೊಂದು ವಾರ 2 ವಾರ ಓಡ್ತು ಒಂದು ಥಿಯೇಟ್ರಲ್ಲಿ. ಇದು 3ನೇ ವಾರ. ಏನು 3 ಥಿಯೇಟ್ರ್ ಕೊಟ್ಟಿದ್ರಲ್ಲ, ಅವು 3 ಥಿಯೇಟ್ರ್ ಹೋದವು. ಇವತ್ತು ಸ್ವಪ್ನದಲ್ಲಿ ನಾವು ಹಾಕ್ಕೊಂಡಿದ್ದೀವಿ, ಬೆಳಗ್ಗೆ ಮಾರ್ನಿಂಗ್ ಶೋ ಮತ್ತು ಮ್ಯಾಟ್ನಿ ಶೋ ಹಾಕ್ಕೊಂಡಿದ್ದೀವಿ. ಇವತ್ತು ಏನಾಗ್ತಾಯಿದೆ ಅಂದರೆ, ಇಂಥ ಒಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ನಾವು 2ನೇ ವಾರ ತೆಗಿಬೇಕಾದ್ರೆ ಯಾಕೆ ತೆಗಿತೀರಿ ಅಂತ ಕೇಳಿದ್ರೆ, ನಾಳೆ ಚಿರಂಜೀವಿ ಸಿನಿಮಾ ಬರ್ತಾ ಇದೆ, ನೀವು ಬೇರೆ ಕಡೆಗೆ ಹಾಕ್ಕೊಳ್ರಿ ಅಂಥೇಳಿ ಮತ್ತೆ ನಾವು ಬೇರೆ ಕಡೆಗೆ ಹಾಕ್ಕೊಂಡ್ವಿ. ಯಾಕೆ ಭಾಷೆಗಳ ಮೇಲೆ ತಾರತಮ್ಯ ಮಾಡ್ತಾರೆ? ಮೊದಲು ಆದ್ಯತೆ ಕೊಡಬೇಕಾಗಿರೋದು ಕನ್ನಡ ಸಿನಿಮಾಗಳಿಗೆ ಆದ್ಯತೆಯನ್ನು ಕೊಡಬೇಕು. ಅದನ್ನು ಬಿಟ್ಟು ನೀವು ಆ ಸಿನಿಮಾ ತೆಗೀರಿ, ಈ ಸಿನಿಮಾ ತೆಗೀರಿ, ನೀವು ಅಲ್ಲ ಹಾಕ್ರಿ, ಇಲ್ಲ ಹಾಕ್ರಿ ಅನ್ನೋದು ಎಷ್ಟು ಮಟ್ಟಿಗೆ ನ್ಯಾಯ? ಹಂಗಾಗಿ ಇವತ್ತು ನನ್ನ ವಿಜಯನಗರದ ಎಲ್ಲ ಸಂಘ ಸಂಸ್ಥೆಯವ್ರನ್ನ ಸೇರಿಸಿ ಮಂಜಮ್ಮ ಜೋಗತಿಯವರು ಮಾಡಿದ್ದಾರೆ. ಆ ಚಿತ್ರ ಅತ್ಯಮೂಲ್ಯವಾದ ಚಿತ್ರವಾಗಿದೆ, ಸಮಾಜಮುಖಿಯಾಗಿದೆ. ಎಲ್ಲರೂ